ಶ್ರೀ ಗುರುಭ್ಯೋ ನಮಃ. ಹರಿ ಪರ್ವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ, ಸುಂದರ ಜಗದ ಮಂದಾರ ಪುಷ್ಪದಂತಿರುವ ಎಲ್ಲಾ ಭಕ್ತಾದಿಗಳಿಗೂ ಸಂಪೂರ್ಣ ಸನಾತನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾವು ನಿಮ್ಮ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು, ಆಧ್ಯಾತ್ಮಿಕ ಗುರುಗಳು. ಭಕ್ತಾದಿಗಳ ಒತ್ತಾಯದ ಮೇರೆಗೆ ಗುರುಗಳೇ, ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ನಮಗೆ ಮಾಡಿಕೊಡಿ ಅಂತೇಳಿ ಹಲವು ಭಕ್ತಾದಿಗಳು ಒತ್ತಾಯವನ್ನ ಮಾಡಿರೋ ಕಾರಣದಿಂದಾಗಿ ಇಂದಿನ ಈ ದಿನ ಯುಗಾದಿ ಹಬ್ಬ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಭಕ್ತಿಪೂರ್ವಕವಾಗಿ ಕೇಳಿ. ಶ್ರೀ ವಿಘ್ನೇಶಾಂಜನೇಯ ಸ್ವಾಮಿ ಕಿ ಜೈ. ಭಕ್ತಾದಿಗಳೇ, ಯುಗಾದಿ ಅಂದರೆ ಯುಗದ ಆದಿ. ಈ ಯುಗಾದಿಯು ಒಳ್ಳೆಯದನ್ನ ಪ್ರತಿಬಿಂಬಿಸುತ್ತೆ. ಯಾವಾಗಲೂ ಹಿಂದಿನ ಕಾಲದಿಂದಲೂ ಒಳ್ಳೆಯದು ಕೆಟ್ಟದು ಎಂಬ ಎರಡು ಆಯಾಮಗಳು ಇದ್ದೇ ಇರುತ್ತದೆ. ಯಾವಾಗೆಲ್ಲ ಕೆಟ್ಟ ಆಯಾಮಗಳು ಪ್ರಜ್ವಲಿಸುತ್ತೋ ಆಗ ಒಳ್ಳೆಯ ಆಯಾಮಗಳು ಕೂಡ ಪ್ರಜ್ವಲಿಸುತ್ತೆ. ಅಂದ್ರೆ ದುಷ್ಟಶಕ್ತಿ ಹಾಗೂ ದೈವಶಕ್ತಿ. ಹಿಂದೆ ಒಬ್ಬ ಅಸುರ, ಅಪಸ್ಮಾರನೆಂಬ ಅಸುರನು ದೇವತೆಗಳನ್ನೇ ಆವರಿಸಿಕೊಂಡು ಅವರ ಮನಸ್ಥಿತಿಗಳನ್ನು ಬದಲಾಯಿಸಿ ಅವರ ಪತಿಯಿಂದ ವಿಮುಕ್ತರಾಗುವಂತೆ ಮಾಡಿ ಅವರದೇ ಲೋಕವನ್ನು ಸೃಷ್ಟಿ ಮಾಡಿಕೊಂಡು ಅಗೋಚರ ಸ್ಥಳಕ್ಕೆ ತೆರಳುವಂತೆ ಮಾಡಿದ್ದನು. ಈ ದುಷ್ಟಶಕ್ತಿಗಳು ಆ ದೇವತೆಗಳನ್ನು ಆವರಿಸಿಕೊಳ್ಳುವಷ್ಟು ಮೇರು ಮೆಟ್ಟಕ್ಕೆ ಎಲ್ಲೇ ಮೀರಿ ದಾಟಿತ್ತು. ಹಾಗಿರುವಂತ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣ ಸ್ವಾಮಿಯವರು, ಬ್ರಹ್ಮದೇವರು, ಪರಮೇಶ್ವರ ಸ್ವಾಮಿಯವರು ಎಲ್ಲರೂ ಸೇರಿ ಈ ವಿಶ್ವದಲ್ಲಿ ಧರ್ಮ ಸ್ಥಾಪನೆಯಾಗಬೇಕು ಎಂಬ ಕಾರಣದಿಂದ ಈ ಪ್ರಪಂಚದಲ್ಲಿ ಭೂಮಿಯ ಧರ್ಮ ಸ್ಥಾಪನೆಯ ಕಾರಣದಿಂದಾಗಿ ತಾವೇ ಧರೆಗಿಳಿದು ಬಂದರು. ಹಿಂದೆ ಶ್ರೀಕೃಷ್ಣ ಸ್ವಾಮಿಯವರು ಯಾವಾಗೆಲ್ಲ ಅನ್ಯಾಯ ಅಧರ್ಮಗಳು ತಾಂಡವವಾಡುತ್ತದೋ ಆಗ ನಾವು ದೇವನ ದೇವತೆಗಳು ಆ ಧರ್ಮ ಸ್ಥಾಪನೆಗೆಂದು ಭೂಲೋಕಕ್ಕೆ ಬಂದೇ ಬರುತ್ತೇವೆ ಎಂದು ಹಿಂದೆಯೇ ನುಡಿದಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ನೋಡಿದ್ದಾರೆ. ಆ ಕಾರಣದಿಂದಲೇ ತ್ರೇತಾಯುಗದಲ್ಲಿ ರಾಮರಾಗಿ, ದ್ವಾಪರಯುಗದಲ್ಲಿ ಕೃಷ್ಣರಾಗಿ ಹಾಗೂ ಈ ಕಲಿಯುಗದಲ್ಲಿ ಚಿರಂಜೀವಿಯಾದ ಆಂಜನೇಯ ಸ್ವಾಮಿಯವರನ್ನ ಧರ್ಮ ಸ್ಥಾಪನೆಗೆ ಬಿಟ್ಟಿದ್ದಾರೆ. ಈಗ ಕೂಡ ಮುಂದಿನ ಯುಗದಲ್ಲೂ ಕೂಡ ಕಲಿಕೆಯ ಅವತಾರದಲ್ಲಿ ಕೂಡ ಅವರಿರ್ತಾರೆ. ಹೀಗೆ ಒಳ್ಳೆಯದು ಕೆಟ್ಟದರ ನಡುವೆ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ. ಹಿಂದೆ ಈ ಯುಗಾದಿ ಆರಂಭವಾಗಬೇಕಾದರೆ ಅದಕ್ಕೆ ಐತಿಹಾಸಿಕ ಮಹತ್ವ ಹೊಂದಿರುವುದು. ಅದೇನೆಂದರೆ, ಹಿಂದೆ ಐತಿಹಾಸಿಕ ಕಾರಣವೇನೆಂದರೆ, ಶ್ರೀರಾಮ ಸ್ವಾಮಿಯವರು ವಾಲಿಯನ್ನು ವಧೆ ಮಾಡಿದಂಥ ಅಮೂಲ್ಯವಾದ ದಿನ ಈ ಯುಗಾದಿ. ಹಾಗೆ ಶಾಲಿವಾಹನನ್ನು, ಶತ್ರುಗಳನ್ನು ಧ್ವಂಸ ಮಾಡಿ ಶಾಲಿವಾಹನ ಶಕೆಯನ್ನು ಆರಂಭಿಸಿದ ದಿನವೇ ಈ ಯುಗಾದಿ. ಇನ್ನು ನಾವು ಆಧ್ಯಾತ್ಮಿಕ ಕಾರಣಗಳನ್ನು ಹುಡುಕುವುದಾದರೆ, ಬ್ರಹ್ಮದೇವರು ಭೂಲೋಕವನ್ನು ಸೃಷ್ಟಿ ಮಾಡಿದಂತಹ ದಿನವೇ ಈ ಯುಗಾದಿಯ ದಿನ. ಹಾಗಾಗಿ ಸಂವತ್ಸರದ ಆದಿ ದಿನವೆಂದೇ ಈ ಯುಗಾದಿಯನ್ನು ಪ್ರಚಲಿತಕ್ಕೆ ಬಂದಿದೆ. ಹಾಗಿರುವಾಗ ಈ ಬ್ರಹ್ಮದೇವರು ಸೃಷ್ಟಿಸಿದ ಈ ದಿನದಂದು ಬ್ರಹ್ಮಧ್ವಜವನ್ನೇಕೆ ನಾವು ಹಾರಿಸಬಾರದು ಎಂದು ಯುಗಾದಿಯ ಹಬ್ಬದ ದಿನದಂದು ಬ್ರಹ್ಮಧ್ವಜವನ್ನು ಧರ್ಮಧ್ವಜವಾಗಿ ಪ್ರತಿಯೊಬ್ಬರು ಹಿಂದೂಗಳು ತಮ್ಮ ಮನೆಯ ಮುಂದೆ ಧರ್ಮಧ್ವಜವನ್ನು ಹಾರಿಸುತ್ತಾರೆ. ಇದು ಧರ್ಮಧ್ವಜವನ್ನು ಹಾರಿಸುವ ಏಕೈಕ ಕಾರಣ. ಇದು ಆಧ್ಯಾತ್ಮಿಕವಾಗಿ ನಾವು ನೋಡುವುದಾದರೆ, ಇನ್ನೂ ಮುಂದುವರಿದು ನಾವು ನೋಡುವುದಾದರೆ, ಸತ್ಯಯುಗವು ಆರಂಭವಾದ ಕಾಲವೇ ಈ ಯುಗಾದಿ. ಹೀಗೆ ಯುಗಾದಿಯ ಐತಿಹಾಸಿಕವನ್ನು, ಆಧ್ಯಾತ್ಮಿಕ ಕಾರಣವನ್ನು ತಾವು ತಿಳಿದುಕೊಂಡಿದ್ದೀರಾ. ಈಗ ನಾವು ಯುಗಾದಿಯಲ್ಲಿ ಆಚರಣೆ ಮಾಡಬಹುದಾದಂತಹ ವಿಚಾರಗಳನ್ನು ತಿಳಿಯೋಣ ಬನ್ನಿ. ಯುಗಾದಿಯಲ್ಲಿ ಮಾಡಬೇಕಾದದ್ದು ನಾವು ಈಗಾಗಲೇ ಹೇಳಿದ ಹಾಗೆ, ಬ್ರಹ್ಮದೇವರು ಈ ನಮ್ಮ ಕಲಿಯುಗದಲ್ಲಿ, ಈಗ ನಾವು ಕಲಿಯುಗದಲ್ಲಿದ್ದೇವೆ, ಆದರೆ ಹಿಂದೆ ಈ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಆರಂಭವಾಗಿದ್ದೇ ಈ ಯುಗಾದಿ. ಹಾಗಾಗಿ ಇದರ ನೆನಪಿಗಾಗಿಯೇ ಎಲ್ಲರೂ ಕೂಡ ಬ್ರಹ್ಮಧ್ವಜವನ್ನು ಪ್ರತಿ ಮನೆಗಳಲ್ಲೂ
ಅದನ್ನು ಸ್ಥಾಪನೆ ಮಾಡುತ್ತಾರೆ ಧರ್ಮಧ್ವಜವಾಗಿ. ಅದನ್ನು ಮಾಡುವುದು ಹೇಗೆ ಎಂದರೆ, ಧರ್ಮಧ್ವಜವನ್ನು ಒಂದು ಬಂಬುವಿನ ಮೇಲ್ತುದಿಯಲ್ಲಿ ಕಟ್ಟಿ ಅದಕ್ಕೆ ಮಾವಿನ ಸೊಪ್ಪು ಹಾಗೂ ಬೇವಿನ ಸೊಪ್ಪುಗಳನ್ನೆಲ್ಲ ಕಟ್ಟಿ ಆ ಮನೆಯ ಒಳಭಾಗದಲ್ಲಿ ನಿಂತು ಹೊರಭಾಗಕ್ಕೆ ತೆರಳುವಾಗ ಆ ಮನೆಯ ಮುಖ್ಯ ದ್ವಾರದ ಮುಂಭಾಗದಲ್ಲೇ ಸ್ವಸ್ತಿಕ ಚಿಹ್ನೆಯನ್ನು ರಂಗೋವಲ್ಲಿಯಲ್ಲಿ ಬರೆದು ಆ ಮಧ್ಯಭಾಗದ ಕೇಂದ್ರ ಬಿಂದುವಿರುವ ಸ್ಥಾನದಲ್ಲಿ ಅಗೆದು ಆ ಜಾಗದಲ್ಲಿ ಆ ಧರ್ಮಧ್ವಜವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಹಿಂದಿನಿಂದ ನಡೆದು ಬಂದಂಥ ಪದ್ಧತಿ. ಆದರೆ ಯುಗಾದಿ ಅಂದರೆ ಈ ಕಾಲದಲ್ಲಿ ಬೇರೊಂದು ರೀತಿಯ ಆಚರಣೆಯೇ ಬಂದುಬಿಟ್ಟಿದೆ. ಇದು ಮೊದಲ ಯುಗಾದಿಯ ಆಧಾರ. ಇನ್ನು ಎರಡನೆಯ ಆಧಾರವೆಂದರೆ, ಯುಗಾದಿಯಂದು ದಾನಗಳು ನಡೆಯಬೇಕು. ಆ ದಾನಗಳು ಏನೆಂದರೆ ಜಲದಾನ. ತುಂಬ ಉಷ್ಣತೆಯು ಹೆಚ್ಚಾಗಿರುವಂತಹ ಈ ಕಾಲಮಾನದಲ್ಲಿ ಸೂರ್ಯನ ಅತಿಕಿರಣಗಳು ಭೂಲೋಕಕ್ಕೆ ಪ್ರಭಾವಶಾಲಿಯಾಗಿ ಬೀಳುವ ಈ ಸಂದರ್ಭದಲ್ಲಿ ಪಕ್ಷಿಗಳು, ಪ್ರಾಣಿಗಳು ಹಾಗೂ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ತುಂಬ ದಾಹವ ಆಗುವಂಥ ಸಂದರ್ಭದಲ್ಲಿ ಯಾರೆಲ್ಲ ಹೋಗಿ ಅಂಥವರಿಗೆ ಈ ಜಲದಾನವನ್ನು ಮಾಡುತ್ತಾರೋ ಈ ಯುಗಾದಿ ಹಬ್ಬದ ದಿನ ಅಂಥವರಿಗೆ ಪುಣ್ಯವು ಅಧಿಕವಾಗಿ ಲಭಿಸುವುದು. ಇದು ಜಲದಾನದ ವಿಚಾರ. ಇನ್ನು ಪಂಚಾಂಗ ಶ್ರವಣ ಮೂರನೆಯದು. ಈ ಪಂಚಾಂಗ ಶ್ರವಣವನ್ನು ಯಾವ ಕರಣ, ಯಾವ ಯೋಗ, ಯಾವ ನಕ್ಷತ್ರ, ಯಾವ ರಾಶಿ ಎಂಬ ಪಂಚಾಂಗ ಶ್ರವಣಗಳನ್ನು ಯಾರು ಆ ದಿನ ಹಿರಿಕರ ಸಮ್ಮುಖದಲ್ಲಿ ಕೂತು ಎಲ್ಲವನ್ನು ಪಾರಾಯಣ ಮಾಡುತ್ತಾರೋ ಅಂಥವರಿಗೆ ಆ ವರ್ಷದಲ್ಲಿ ಬರುವಂತಹ ರಾಶಿ ಭವಿಷ್ಯಗಳೆಲ್ಲ ಅರ್ಥ ಆಗಿ ನಾವು ಯಾವ ರೀತಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಮುಂದಿನ ಯುಗದ ಮುಂದಿನ ವರ್ಷದ ಮುನ್ನ ಬರುವಂತಹ ಈ ವರ್ಷದ ಎಲ್ಲ ಆಚರಣೆಗಳನ್ನು ನಾವು ಹೇಗೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದೇ ಈ ಪಂಚಾಂಗ ಶ್ರವಣ. ಈ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಹಲವು ಪುಣ್ಯವು ಲಭಿಸುವುದು ಹಾಗೂ ಜ್ಞಾನವೂ ಬರುವುದು. ಆ ಜ್ಞಾನವೇನೆಂದರೆ, ಯೋಗಿಗಳು, ಸಿದ್ಧಪುರುಷಗಳು, ತಪಸ್ವಿಗಳು ಹೀಗೆ ಹಲವಾರು ಸನ್ಯಾಸಿಗಳೆಲ್ಲ ಹಿಂದೆ ಉಡುಗೊರೆಯಾಗಿ ಭೂಲೋಕಕ್ಕೆ ಕೊಟ್ಟಿರುವುದೇ ಈ ಪಂಚಾಂಗ. ಹಾಗಾಗಿ ಅವರೇ ನಿಜವಾದ ಸೈಂಟಿಸ್ಟ್ಗಳು. ಇಂದಿನ ಸೈಂಟಿಸ್ಟ್ಗಿಂತಲೂ ಅಂದಿನ ಸೈಂಟಿಸ್ಟೇ ಬಹಳ ದೊಡ್ಡವರು. ಉದಾಹರಣೆಗೆ ಲೈಟ್ ಕಂಡುಹಿಡಿದಿರೋದು ಯಾರು ಅಂತಂದರೆ ಸರ್ ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳಿರೋದೇನು ಅಂದರೆ, ಐ ಆಮ್ ನಾಟ್ ಎ ಸೈಂಟಿಸ್ಟ್, ಐ ಆಮ್ ಜಸ್ಟ್ ಇನ್ವೆಂಟೆಡ್ ಲೈಟ್ ಬಿಕಾಸ್ ಆಫ್ ಎ ಇಂಡಿಯನ್ ಸೈಂಟ್ಸ್ ಅಂತ. ಭಾರತ ದೇಶದಲ್ಲಿರುವಂತಹ ಒಬ್ಬ ಸನ್ಯಾಸಿಯು ಬರೆದಿಟ್ಟಿರುವಂತಹ ಚರಕ ಸಂಹಿತೆ ಎಂಬ ಗ್ರಂಥವನ್ನು ಓದಿ ಅದನ್ನು ಪ್ರಾಯೋಗಿಕವಾಗಿ ನಾನು ಮಾಡಿದ್ದೇನೆ ಅಷ್ಟೇ ಅಂತೇಳಿ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಇವಾಗ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ವಿನಃ ಯಾರು ಕಂಡು ಹಿಡಿಯುತ್ತಾ ಇಲ್ಲ. ಹಾಗಾಗಿ ಮೂಲ ಸೈಂಟಿಸ್ಟ್ಗಳು ಯಾರು ಅಂದರೆ ನಮ್ಮ ಯೋಗಿಗಳು, ಸಿದ್ಧಪುರುಷಗಳು, ತಪಸ್ವಿಗಳೇ. ಹಾಗಾಗಿ ಅದರ ಅರಿವುಗಳನ್ನು ತಾವೆಲ್ಲರೂ ಮೂಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯಿರಿ. ಬಹುಮುಖ್ಯವಾಗಿ ಈ ಪಂಚಾಂಗ ಶ್ರವಣ ಮಾಡುವುದರಿಂದ ಯಾವ ಯಾವ ರಾಶಿಗಳು ಯಾರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ನೋಡಿ, ಮುಖ್ಯವಾಗಿ ಯೋಗಿಗಳ ಮೇಲೆ ಆಗಲಿ, ತಪಸ್ವಿಗಳ ಮೇಲೆ ಆಗಲಿ, ಸಿದ್ಧಪುರುಷಗಳ ಮೇಲೆ ಆಗಲಿ ಯಾವುದೇ ಗ್ರಹದ ಗತಿಗಳು ಯಾವ ಪ್ರಭಾವವನ್ನು ಬೀರುವುದಿಲ್ಲ. ಆದರೆ ಸಂಸಾರಿಕರ ಮೇಲೆ, ಸಹಜ ಮನುಷ್ಯರ ಮೇಲೆ ಪ್ರತಿಯೊಂದು ಗ್ರಹಗಳು ತಮ್ಮ ಪ್ರಭಾವವನ್ನು ಬೀರುತ್ತದೆ. ಯಾವ ರೀತಿ ನವಗ್ರಹಗಳು ಇರುವುದೋ ಅದೆಲ್ಲವೂ ಭೂಮಿಯ ಮೇಲೆ ಪ್ರಭಾವವನ್ನು ಬೀರುವುದೋ ಅದೇ ರೀತಿ ಭೂಮಿಯ ಅಸ್ತಿತ್ವದ ಮೇಲೆ ಭೂಮಿಯ ಮೇಲೆ ನಿಂತಿರುವಂತಹ ಮಾನವನ ಮೇಲೆಯೂ ಕೂಡ ಇವೆಲ್ಲವೂ ಪ್ರಭಾವವನ್ನು ಬೀರುತ್ತದೆ. ಹಾಗಾಗಿ ಈ ಯುಗಾದಿಯ ದಿನದಂದು ತಾವೆಲ್ಲರೂ ಪಂಚಾಂಗ ಶ್ರವಣವನ್ನು ಮಾಡಿ ಅಲ್ಲಿ ನಿಮಗೆ ಬರುವಂತಹ ಸಮಸ್ಯೆಗಳು ಅರಿವಿಗೆ ಬಂದಾಗ ಅದಕ್ಕೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡುವುದು ಉತ್ತಮ. ಇನ್ನು ಯಾವ ರೀತಿ ಅಭ್ಯಂಜನ ಸ್ನಾನ ಮಾಡಬೇಕೆಂಬುದನ್ನು ನಾವು ತಿಳಿಸುತ್ತೇವೆ. ನೋಡಿ, ಅಭ್ಯಂಜನ ಸ್ಥಾನವು ಈ ದಿನ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅದೇನೆಂದರೆ, ಮೊದಲು ಈಗ ಎಲ್ಲರೂ ಮಾಡುವುದೇನೆಂದರೆ ಎಣ್ಣೆಯನ್ನು ಹಚ್ಚಿಕೊಂಡು ಕೇವಲ ಜಳಕವನ್ನು ಮಾಡುತ್ತಾರೆ. ಆದರೆ ಅದಲ್ಲ ಸರಿಯಾದ ಕ್ರಮ. ಅಭ್ಯಂಜನ ಸ್ನಾನವೆಂದರೆ
ಮೊದಲು ಅಭ್ಯಂಜನ ಸ್ನಾನವನ್ನು ನೆತ್ತಿಗೆ ಬಳಿಯಬಾರದು. ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ತರ್ಜನಿ, ಮಧ್ಯಮ, ಅನಾಮಿಕವೆಂಬ ಈ 3 ಬೆರಳುಗಳಲ್ಲಿ ತೆಗೆದುಕೊಂಡು ಸವರಿ ಆನಂತರ ಮೊದಲು ನಮ್ಮ ಮಸ್ತಕಕ್ಕೆ ಬಳಿದುಕೊಳ್ಳಬೇಕು. ಈ ಎಡಭಾಗದಿಂದ ಬಲಭಾಗಕ್ಕೆ ಬರೋ ರೀತಿ ನಾವು ಅದನ್ನು ಹಚ್ಚಿಕೊಂಡು ಆನಂತರ ಕಣ್ಣುಗಳ ಹುಬ್ಬುಗಳ ಆ ಕಡೆ ಈ ಕಡೆ 2 ಕಡೆಯೂ ಬಳೆದುಕೊಳ್ಳಬೇಕು. ಆನಂತರ ನಮ್ಮ ಕಣ್ಣಿನ ಮೇಲಿನ ರೆಪ್ಪೆಗೆ ಬಳೆದುಕೊಳ್ಳಬೇಕು. ಆನಂತರ ಮೂಗಿನ ಹೊಳ್ಳೆಗಳಿಗೆ ಬಳೆದುಕೊಳ್ಳಬೇಕು. ಆನಂತರ ಕೆನ್ನೆಯ ಭಾಗಕ್ಕೆ, ಆನಂತರ ನಮ್ಮ ಗಲ್ಲದ ಭಾಗಕ್ಕೆ, ಎಕ್ಕತ್ತಿನ ಭಾಗಕ್ಕೆ ಹಾಗೂ ಕಂಠಸ್ಥಾನ, ಆನಂತರ ಎದೆ ಭಾಗ, ಹೊಕ್ಕಳು ಹಾಗೂ ಬೆನ್ನು, ಕೈಕಾಲುಗಳು, ಆನಂತರ ಕೊನೆಯದಾಗಿ ನಾವು ನೆತ್ತಿಯ ಭಾಗಕ್ಕೆ ಬಳೆದುಕೊಳ್ಳಬೇಕು. ಕಾರಣ ಏನೆಂದರೆ ನೇರವಾಗಿ ನಾವು ಯಾವಾಗಲೂ ಜಳಕಲವನ್ನು ಮಾಡುವಾಗ ಅದು ತಣ್ಣೀರೇ ಆಗಲಿ ಅಥವಾ ಬಿಸಿ ನೀರೇ ಆಗಲಿ ನೇರವಾಗಿ ಶಿರದ ಮೇಲೆ ಹಾಕಿಕೊಳ್ಳಬಾರದು. ಅದು ಯಾವಾಗಲೂ ನಮ್ಮಲ್ಲಿರುವಂತಹ ಸ್ನಾಯುಗಳು ಹಾಗೂ ನರಗಳು ಸಂಪೂರ್ಣವಾಗಿ ಇರುವುದು ನಮ್ಮ ಶಿರಭಾಗದ ಹಿಂಭಾಗದಲ್ಲಿ ಹಾಗೂ ನೆತ್ತಿಯ ಭಾಗದಲ್ಲಿ. ಹಾಗಾಗಿ ನೇರವಾಗಿ ನಾವು ಅದನ್ನು ಹಾಕಿಕೊಂಡಾಗ ಎಷ್ಟೋ ಬಾರಿ ಅದು ವ್ಯತಿರಿಕ್ತವಾಗಿ ಮೂರ್ಛೆ ಹೋಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿಯೇ ಈ ಆಧಾರಗಳನ್ನು ಮಾಡಿರುವುದು. ಮುಖ್ಯವಾಗಿ ಸ್ನಾನವನ್ನು ಮಾಡುವಾಗ 5 ನೀವೆಲ್ಲರೂ ಈಗಾಗಲೇ ಬಳಸುತ್ತಾ ಬಂದಿದ್ದೀರಾ. ಎಕ್ಕದ ಎಲೆ 5 ಎಲೆಗಳನ್ನು ತೆಗೆದುಕೊಂಡು ಒಂದನ್ನು ನೆತ್ತಿಯ ಮೇಲಿರಿಸಿ, ಇನ್ನೆರಡನ್ನು 2 ಭುಜಗಳ ಮೇಲಿರಿಸಿ, ಇನ್ನೆರಡನ್ನು ಮಂಡಿಗಳ ಮೇಲಿರಿಸಿ ಅದಕ್ಕೆ ತಾವೆಲ್ಲರೂ ನೀರನ್ನು ಹಾಕುವಾಗ ಅದರಲ್ಲಿರುವಂತಹ ಆಯುರ್ವೇದದ ಸತ್ವ ನಿಮ್ಮ ದೇಹಕ್ಕೆ ಸ್ಪರ್ಶ ಮಾಡುವಂತೆ ನಿಧಾನವಾಗಿ ನೀರನ್ನು ಹಾಕಿ ಆನಂತರ ಆ ಸತ್ತುಗಳೆಲ್ಲ ನಿಮ್ಮ ಚರ್ಮಕ್ಕೆ ಬರುವಂತೆ ಮಾಡಿ ಜಳಕವನ್ನು ಮಾಡಬೇಕು. ಆನಂತರವಷ್ಟೇ ಈಗ ಜಳಕದ ಮಂತ್ರಗಳೆಲ್ಲವೂ ನಿಮಗೆ ಅರಿವಿದೆ. ಆ ಮಂತ್ರೋಪಚಾರಗಳನ್ನು ನುಡಿದು ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂಬ ಈ ಮಂತ್ರವನ್ನು ನುಡಿದು ಆನಂತರ ಜಳಕವನ್ನು ಮಾಡಬೇಕು. ಎಕ್ಕದ ಎಲೆಯಲ್ಲಿ ಏನು ಅಂತ ವಿಶೇಷ ಇದೆ ಅಂದರೆ ಎಕ್ಕದ ಎಲೆಯ ಬುಡದಲ್ಲಿ ಸಾಕ್ಷಾತ್ ವಿನಾಯಕ ವಾಸ ಇದೆ. ಆ ವಿಘ್ನೇಶ್ವರ ಸ್ವಾಮಿಯವರು ವಾಸ ಇದ್ದಾರೆ. ಆ ಕಾರಣದಿಂದಾಗಿಯೇ ಎಕ್ಕದ ಎಲೆಕ್ಕೆ ಅಷ್ಟೊಂದು ದೈವಿಕ ಶಕ್ತಿ ಇರುವುದು. ಹಾಗೂ ಆಯುರ್ವೇದದ ಪ್ರಕಾರವೂ ಕೂಡ ನೀವೆಲ್ಲರೂ ನೋಡಿ, ಹಿಂದಿನ ಕಾಲದಲ್ಲಿ ಕಾಲಿಗೆ ಮುಳ್ಳುಗಳು ಚುಚ್ಚಿದಾಗ ಆನೆ ನಿಗ್ಗಿಲು ಮುಳ್ಳಿರಬಹುದು, ಹೊಳಿ ಮುಳ್ಳು ಇರಬಹುದು, ಇವೆಲ್ಲವೂ ಕಾಲಿಗೆ ಚುಚ್ಚಿದಾಗ ಹಿಂದಿನ ಕಾಲದಲ್ಲಿ ಈ ಎಕ್ಕದ ಎಲೆಯ ಹಾಲುಗಳನ್ನು ಹಾಕುತ್ತಿದ್ದರು. ಅದು ಕೇವಲ ಅದನ್ನು ಹಾಕಿದ ಕೆಲವು ಗಂಟೆಗಳಲ್ಲಿ ಆ ಮುಳ್ಳುಗಳು ಆಚೆ ಬರುವ ಸಾಧ್ಯತೆಗಳಿತ್ತು ಬಗೆದಾಗ. ಆ ರೀತಿ ಇರುವುದರಿಂದ ಆ ಎಕ್ಕದ ಹಾಲಿನಲ್ಲಿ ನಂಜನ್ನು ನಿವಾರಣೆ ಮಾಡುವ ಶಕ್ತಿ ಇದೆ ಹಾಗೂ ಮುಳ್ಳುಗಳನ್ನು ತೆಗೆಯುವ ಶಕ್ತಿ ಇದೆ. ಹಾಗಾಗಿ ಆಯುರ್ವೇದದ ಪ್ರಕಾರ ಅದೊಂದು ಅಮೃತಕ್ಕೆ ಸಮನಾದ ಎಲೆ. ಹಾಗಾಗಿಯೇ ಆ ಎಲೆಗಳನ್ನು ದೇಹದ ಹೊರಭಾಗದಲ್ಲಿ ಅದರ ಸತ್ವಗಳು ಬೀಳಲಿ ಎಂಬ ಕಾರಣಕ್ಕೆ ಈ ಆಚಾರ ವಿಚಾರಗಳು ಬಂದಿರುವುದು. ತಾವೆಲ್ಲರೂ ಅಭ್ಯಂಜನ ಸ್ನಾನವನ್ನು ಮಾಡುವಾಗ ಈ ರೀತಿ ನೀತಿಗಳನ್ನು ಪಾಲನೆ ಮಾಡಿ ಜಳಕವನ್ನು ಮಾಡಿ. ಮುಖ್ಯವಾಗಿ ಅಭ್ಯಂಜನವನ್ನು ಹಚ್ಚಿಕೊಂಡ ನಂತರ ಸೂರ್ಯನ ಕಿರಣಗಳಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಆನಂತರ ಜಳಕವನ್ನು ಮಾಡಿ. ಕಾರಣವೇನೆಂದರೆ ಈ ಯುಗಾದಿಯ ಸಂದರ್ಭದಲ್ಲಿ ಸೂರ್ಯನಿಂದ ಹೊಮ್ಮುವಂತಹ ಅಮೂಲ್ಯವಾದ ಸೂರ್ಯ ರಶ್ಮಿಗಳು ನಿಮ್ಮ ದೇಹಕ್ಕೆ, ನಿಮ್ಮ ದೇಹದಲ್ಲಿರುವಂತಹ ಪಂಚೇಂದ್ರಿಯಗಳನ್ನು ಸಮತೋಲನದಲ್ಲಿಡುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ತಾವೆಲ್ಲರೂ ಎಣ್ಣೆಯ ಅಭ್ಯಂಜನವನ್ನು ಮಾಡಿಕೊಂಡ ನಂತರ ಸೂರ್ಯನ ಬೆಳಕಿನಲ್ಲಿರುವುದು ಬಹಳ ಉತ್ತಮ. ಆನಂತರ ಜಳಕವನ್ನು ಮಾಡಿ ನೀವು ಪೂಜೆ ಪುನಃಸ್ಥಾನಗಳನ್ನು ಆರಂಭಿಸಿ. ಪೂಜೆಯ ನಂತರ ಆರತಿಯಾಗಿ ಮಂಗಳಾರತಿಯ ನಂತರ ತೀರ್ಥವನ್ನು ಸ್ವೀಕರಿಸಿ ಆದಾದ ನಂತರ ತಾವು ಸ್ವೀಕರಿಸುವಂತಹ ಬೇವು ಬೆಲ್ಲ ಇದೆಯೋ ಅದು ಬೇವು ಬೆಲ್ಲವನ್ನು ಅಷ್ಟೇ ಈಗ ಎಲ್ಲರೂ ಸ್ವೀಕರಿಸುತ್ತಿದ್ದಾರೆ.
ಬಹುಮುಖ್ಯವಾಗಿ ಈ ಬೇವು ಬೆಲ್ಲವನ್ನು ತಯಾರು ಮಾಡುವ ರೀತಿಯನ್ನು ಈಗ ನಾವು ತಿಳಿಸುತ್ತೇವೆ. ಒಂದು ಬಟ್ಟಲಿಗೆ ಬೇವನ್ನು ಹಾಕಿಕೊಂಡು, ಬೆಲ್ಲವನ್ನು ಹಾಕಿಕೊಂಡು, ಅದಕ್ಕೆ ಜೀರಿಗೆಯನ್ನು ಹಾಕಿ, ಇಂಗನ್ನು ಹಾಕಿ, ಅದನ್ನು ಚೆನ್ನಾಗಿ ಅರೆದು ಸ್ವಲ್ಪ ಅರಿಶಿಣವನ್ನು ಹಾಕಿ, ಆನಂತರ ಅದನ್ನು ದೇವರಿಗೆ ನೈವೇದ್ಯವಾಗಿ ಇಡಬೇಕು. ದೇವರಿಗೆ ಅರ್ಪಿಸಿದ ನಂತರ ಪೂಜೆಯ ಬಳಿಕ ಅದನ್ನು ತಾವೆಲ್ಲರೂ ಸ್ವೀಕರಿಸಬೇಕು. ಈ ರೀತಿ ಮಾಡುವುದರಿಂದ ದೇಹದಲ್ಲಿ ಇರುವಂತಹ ಕ್ಲೇಶಗಳೆಲ್ಲವೂ ಹೊರಟು ಹೋಗುವುದು. ಹಾಗೂ ನೀವು ಹಚ್ಚುವಂಥ ತೈಲ ಹೇಗಿರಬೇಕೆಂದರೆ ಅದು ಸೌಗಂಧಿಕ ತೈಲವಾಗಿರಬೇಕು. ದೇಹಕ್ಕೆ ಅಭ್ಯಂಜನ ಸ್ನಾನ ಮಾಡುವಾಗ ನೀವು ಶ್ರೀಗಂಧದ ತೈಲ ಹಚ್ಚಿದರೆ ಬಹಳ ಉತ್ತಮ. ಮತ್ತು ನೀವು ಹಚ್ಚುವಂತಹ ತೈಲಗಳು ತಂಪಿನ ಸ್ವಭಾವವಾದ್ದರಿಂದ ಈ ಬೇವನ್ನು ಸ್ವೀಕರಿಸುವುದರಿಂದ ದೇಹ ಸಮತೋಲನದಲ್ಲಿ ಬರುವುದು. ಇದು ಅಭ್ಯಂಜನ ಸ್ನಾನಕ್ಕೂ ಹಾಗೂ ನೈವೇದ್ಯಕ್ಕೂ ಇರುವಂತಹ ನಂಟು. ಹಾಗಾಗಿಯೇ ಎಷ್ಟು ಸುಂದರವಾದ ಆಚಾರ ವಿಚಾರ ನಮ್ಮದು ಅಲ್ಲವೇ? ಹಾಗಾಗಿ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ನಾವೆಲ್ಲರೂ. ಇದು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕೂಡ ಈ ಆಚಾರ ವಿಚಾರಗಳು ಗೊತ್ತಿರಲಿ ಎಂಬ ಕಾರಣಕ್ಕೆ ಈ ಸಂಚಿಕೆಯನ್ನು ನಾವು ಮಾಡಿದ್ದೇವೆ. ಪರ್ವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳು ನಮ್ಮ ಈ ಹೊಸ ಪ್ರಯತ್ನಕ್ಕೆ ತಮ್ಮ ಸಹಕಾರವನ್ನು ನೀಡಿ. ನಮ್ಮ ಕಾರ್ಯಕ್ರಮದಲ್ಲಿ ಎಳ್ಳಷ್ಟಾದರೂ ದೋಷಗಳು ಕಂಡು ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ಭಾವಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಅನ್ಯತಾಂ ಶರಣಂ ನಾಸ್ತಿ. ಸಮಸ್ತ ಲೋಕೋ ಸನ್ಮಂಗಳಾನಿ ಭವಂತು, ಲೋಕೋ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ.